ಬಾಂಧವರೇ, ಲ್ಯಾಬ್ ಟೆಸ್ಟಿಂಗ್ ಅಂದ್ರೆ ಇದಪ್ಪ. ನೀವು ಕೊಟ್ಟಿಗೆ ಗೊಬ್ಬರ ಎಷ್ಟೇ ಕೊಡಿ, ರಸಗೊಬ್ಬರ ಎಷ್ಟೇ ಕೊಡಿ, ಮಣ್ಣಿನ ಫಲವತ್ತತೆ ನೀವು ಒಂದು ಗಮನದಲ್ಲಿ ಇಟ್ಕೊಳ್ಳಿ. ಇದೇ ಥರ ನಾವು ರಸಗೊಬ್ಬರಗಳನ್ನು ಕಂಟಿನ್ಯೂಸ್ ಆಗಿ ಬಳಕೆ ಮಾಡಿದ್ದೇ ಆದರೆ ಭೂಮಿ ಬರಡಾಗೋದ್ರಲ್ಲಿ ಯಾವ ಸಂದೇಹ ಇಲ್ಲ. ರಸಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ನಾವು ಮಣ್ಣೆಲ್ಲ ಅದೇ ಮಣ್ಣಿನಲ್ಲಿರೋದು ಇದರಲ್ಲಿರೋದು. ಈಗ ನಾವೇನು ಹೊರಗಡೆಯಿಂದ ಏನು ತಂದು ಹಾಕಿರಲ್ಲ. ಸಾಯಿಲ್ ಕೇರ್ ಅಥವಾ ಕಂಜಾರ್ಜಿ ಅಂತೇಳಿ ಏನು ಬಳಕೆ ಮಾಡ್ತಾ ಇದ್ದಾರೆ, ಅದು ನೀರು ಥರ ಇರುತ್ತೆ. ಅದರಲ್ಲಿ ಏನಿದೆಯೋ ಏನೋ ಯಾರಿಗೆ ಗೊತ್ತು. ಇದನ್ನು ದೃಢೀಕರಿಸಿರಬೇಕು. ಸೂಕ್ಷ್ಮಾಣು ಜೀವಿಗಳನ್ನೇ ನಾವು ಸಾಯಿಸಿರೋದ್ರಿಂದ ನಾವು ಮತ್ತೆ ರೀಚಾರ್ಜ್ ಮಾಡಬೇಕಾಗಿದೆ. ಅದಕ್ಕೆ ಇದು ಭಾಳ ಇಂಪಾರ್ಟೆಂಟ್. ಹಾಗಂತ ಕೊಟ್ಟಿಗೆ ಗೊಬ್ಬರ ನಾವು ಬಳಕೆ ಮಾಡಲೇಬಾರ್ದು ಅನ್ನೋದೆಲ್ಲ, ಅದನ್ನು ಹಾಕಲೇಬೇಕು. ನನ್ನ ಕೈಯಲ್ಲಿದೆ ಸಾಯಿಲ್ ಕೇರ್. ರೈತ ಬಾಂಧವರೇ, ಇವತ್ತು ರಾಸಾಯನಿಕ ಗೊಬ್ಬರಗಳನ್ನ ಅತಿ ಹೆಚ್ಚಾಗಿ ಹಾಕಿ ಮಣ್ಣಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳೆಲ್ಲವೂ ಕೂಡ ಸತ್ತೋಗ್ಬಿಟ್ಟಿದೆ. ಮಣ್ಣಿನಲ್ಲಿ ಈಗ ಸೂಕ್ಷ್ಮಾಣು ಜೀವಿಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ನಾವು ಅದೆಂಥದ್ದೇ ಗೊಬ್ಬರಗಳನ್ನ ತಂದು ಸುರಿದ್ರೂ ಸಹಿತ ಅದು ಮಣ್ಣಲ್ಲೇ ಕುತ್ಕೊಳ್ತಾ ಇದೀವಿ ವಿನಃ ಅದು ಬೇರುಗಳ ಮೂಲಕ ಹೋಗಿ ಬೆಳೆಗಳಿಗೆ ಸಿಗದೆ ರೈತನ ಕೈಗೆ ಇಳುವರಿ ಸಿಗದಂತಹ ಪರಿಸ್ಥಿತಿ ಇವತ್ತು ಎದುರಾಗ್ತಾ ಇದೆ. ಸೊ ಸಾಯಿಲ್ ಕೇರ್ ನಿಮ್ಮ ಮಣ್ಣನ್ನ ಫಲವತ್ತುಗೊಳಿಸಿ, ನಿಮ್ಮ ಮಣ್ಣಿನಲ್ಲಿ ಬಿದ್ದಿರುವಂತಹ ಗೊಬ್ಬರವನ್ನ ಕರಗಿಸಿ ಬೆಳೆಗಳಿಗೆ ಕೊಡುವಂತ ಕೆಲಸವನ್ನ ಮಾಡಿ ಉತ್ತಮ ಇಳುವರಿಯನ್ನ ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾನೀಗ ಈ ಸಾಯಿಲ್ ಕೇರ್ ಎಲ್ಲಿ ಉತ್ಪಾದನೆ ಆಗುತ್ತೆ ಮತ್ತು ರೈತರು ಇದನ್ನ ಬಳಸಿ ಎಷ್ಟರ ಮಟ್ಟಿಗೆ ಇಳುವರಿಯನ್ನ ಪಡೆದುಕೊಳ್ತಿದ್ದಾರೆ, ಇದೆಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಪರಿಚಯಿಸ್ತಾ ಹೋಗ್ತೀನಿ. ಮೊದಲಾಗಿ ಇದನ್ನ ತಯಾರಿಸುವಂತಹ ಉತ್ಪಾದಕರನ್ನು ಕೂಡ ಭೇಟಿ ಮಾಡೋಣ, ಅವರ ಪರಿಚಯವನ್ನು ಕೂಡ ಮಾಡಿಸ್ತಾ ಹೋಗ್ತೀನಿ. ಹಾಗೆ ಮೊದಲಾಗಿ ಈಗ ನಾವು ಲ್ಯಾಬ್ ಅಲ್ಲಿ ಇದೀವಿ, ಲ್ಯಾಬ್ ಬಳಿ ಇದೀವಿ, ಬನ್ನಿ ಲ್ಯಾಬ್ ಒಳಗೆ ಹೋಗೋಣ. ಇದನ್ನ ಯಾವ ರೀತಿಗೆ ತಯಾರು ಮಾಡ್ತಾರೆ ಎಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ನಮಸ್ತೆ ಮೇಡಮ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಮೇಡಮ್, ನೀವೆಲ್ಲ ಆರಾಮಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಸರ್. ನಮ್ಮ ರೈತ ಬಾಂಧವರಿಗೆ ನಿಮ್ಮ ಪರಿಚಯವನ್ನ ಮಾಡಿಕೊಟ್ಟು ಮತ್ತೆ ಈ ಸಾಯಿಲ್ ಕೇರ್ ನ ಹೇಗೆ ಉತ್ಪಾದನೆಯನ್ನ ಮಾಡ್ತಿದ್ದೀರಿ ಮತ್ತೆ ರೈತರಿಗೆ ಯಾವ ರೀತಿಯಾಗಿ ಕೊಡ್ತಿದ್ದೀರಿ, ಸೊ ಅದೆಲ್ಲವನ್ನು ಕೂಡ ಶಾರ್ಟ್ ಆಗಿ ಕ್ವಿಕ್ ಆಗಿ ಬೇಗ ಹೇಳ್ಬಿಡಿ ನಮ್ಮ ರೈತರಿಗೆ. ಮೊದಲನೇದಾಗಿ ನೀವು ಗುಡ್ ಮೈಂಡ್ಸ್ ಕಡೆಯಿಂದ ಬಂದಿದ್ದೀರಿ, ಯೂಟ್ಯೂಬ್ ಚಾನಲ್ಲು. ನಮ್ಮ ಬಗ್ಗೆ ನಮಗೂ ಕೂಡ ಹೆಮ್ಮೆ ಇದೆ. ಸೊ ಅದರಿಂದ ನಾನು ಥ್ಯಾಂಕ್ಸ್ ಹೇಳಬೇಕಾಗಿದೆ. ಸೊ ನೋಡಿ ಮೇಡಮ್, ಈಗ ನಮ್ಮ ಸಾಯಿಲ್ ಕೇರ್ ಏನಿದೆ ಇದು ಇಂಡೋ ಅಮೆರಿಕನ್ ಬಯೋಟೆಕ್ ಅಂತೇಳಿ ಒಂದು ಕಂಪನಿ ಅಡಿಯಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಸಾಯಿಲ್ ಕೇರ್ನ ಒಂದು ಮಹತ್ವ ಏನು ಅಂತಂದರೆ, ಇದು ಬಂದು ದ್ರವರೂಪದ ಏನು ಜೈವಿಕ ಸೂಕ್ಷ್ಮಾಣು ಗೊಬ್ಬರ ಅಂತ ನಾವು ಕರಿತೀವಿ. ಸೊ ಅದನ್ನು ಲಿಕ್ವಿಡ್ ಬೇಸ್ಡ್ ಬಯೋ ಫರ್ಟಿಲೈಸರ್ ಅಂತೇಳಿ, ಕಂಜಾರ್ಜಿ ಅಂತೇಳಿ ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರಗಳಾಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು ಇತ್ತೀಚೆಗೆ ಈ ಒಂದು ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇರೋದ್ರಿಂದ ಸೊ ಈ ಒಂದು ಅದರಲ್ಲೂ ಕೂಡ ಮಣ್ಣು ಕಲುಷಿತವಾಗಿದೆ, ರಾಸಾಯನಿಕ ಮುಕ್ತ ಆಗಬೇಕು ಅಂತೇಳಿ ನಾವು ಇದನ್ನು ಬಳಕೆ ಮಾಡೋದಕ್ಕೆ ಶಿಫಾರಸು ಮಾಡ್ತಾಯಿದ್ದೀವಿ. ಇದರಲ್ಲಿ ಹಾಗಂತೇಳಿ ನಾನು ರಸಗೊಬ್ಬರಗಳನ್ನು ಬಳಕೆನೇ ಮಾಡಬಾರ್ದು ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ರಸಗೊಬ್ಬರಗಳ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಶೇಕಡ ಒಂದು 30-40% ಕಡಿಮೆ ಮಾಡಿ ಅದರ ಬದಲಿಗೆ ಇದನ್ನು ಉಪಯೋಗ ಮಾಡಬೇಕಾಗುತ್ತೆ. ಸೊ ನೋಡಿ ಮೇಡಮ್, ಇದು ನಮ್ಮದು ಒಂದು ಚಿಕ್ಕ ಲ್ಯಾಬ್. ಈ ಲ್ಯಾಬಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಸೊ ಉತ್ಪಾದನೆ ಮಾಡಬೇಕಾದ್ರೆ ಮೊದಲನೇದಾಗಿ ಪರ್ಮಿಷನ್ ಅಂತೇಳಿ ಏನಿರುತ್ತೆ ಕೃಷಿ ಇಲಾಖೆಯಿಂದನೂ ತಗೋಬೇಕಾಗುತ್ತೆ. ಸೊ ನೋಡಿ, ಇದು ಕೃಷಿ ಇಲಾಖೆಯಿಂದ ಇದು ತಗೊಂಡಿರ್ತಕ್ಕಂಥ ಒಂದು ಪರ್ಮಿಷನ್. ಇದು ಓಫಾರಮ್ ಅಂತ ಕರೀತಾರೆ. MSME ಕಡೆಯಿಂದ ಪರ್ಮಿಷನ್ ಇದೆ, ಉದ್ಯಮ ಸರ್ಟಿಫಿಕೇಟ್ ಅಂತ ಇದೆ, GST ಅಂತಿದೆ. ಆಮೇಲೆ ಅವರು ಏನೆಲ್ಲ ಉತ್ಪಾದನೆ ಮಾಡಬೇಕು ಅಂತ ತೋರಿಸಿದ್ದಾರೆ, ಅದಷ್ಟೇ ಕೊಡಬೇಕಾಗುತ್ತೆ. ನಾವು ಬೇರೆ ಇದು ಉತ್ಪಾದನೆಗಳನ್ನು ಮಾಡಿದರೆ ಕಾನೂನು ಬಾಹಿರ ಆಗುತ್ತೆ. ಆಮೇಲೆ ಮೇಲಾಗಿ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ದೃಢೀಕರಿಸಬೇಕಾಗುತ್ತೆ. ಯಾಕೆ ಅಂತಂದರೆ ನೋಡಿ, ದ್ರವರೂಪದಲ್ಲಿ ಇರೋದ್ರಿಂದ ಭಾಳಷ್ಟು ಜನ ರೈತರು ನೀರಿದ್ದಂಗಿದೆ, ಕರ್ರಗಿದೆ, ಅದರಲ್ಲಿ ಏನಿದೆ, ಏನು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ನೋಡಿ, ರೈಜೋಬಿಯಮ್ಮು, PSB, KMB ಅಂತೇಳಿ ಆ ಒಂದು ಪ್ರಮಾಣ ನಿಗದಿಪಡಿಸಿದ್ದಾರೆ ಆ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ನಮ್ಮ ಮೇಲಾಗಿ ಜೈವಿಕ ಗೊಬ್ಬರ ಉತ್ಪಾದನೆ ಮಾಡುವಂಥ ಕೇಂದ್ರ ಸರ್ಕಾರದ ಕೆಲವು ಸಂಸ್ಥೆಗಳು. ಆ ಸಂಸ್ಥೆಗಳು ಏನು ಹೇಳ್ತೇವೆ ಅಂತಂದರೆ, 1 ಮಿಲಿಗೆ 8 ಕೋಟಿ ಇರಬೇಕಾಗುತ್ತೆ ಸೂಕ್ಷ್ಮಾಣು ಜೀವಿಗಳು. ಇದರಲ್ಲಿ ನೋಡಿ, ನಮ್ಮದರಲ್ಲಿ 10 ಪಟ್ಟು ಜಾಸ್ತಿ ಇದೆ. ನೋಡಿ, ಅವರೇ ತೋರಿಸಿದ್ದಾರೆ ಇಷ್ಟು ಇರಬೇಕು ಅಂತೇಳಿ. ನಮ್ಮದ್ರಲ್ಲಿ ನೋಡಿ, ಇಲ್ಲಿ 1 × 10⁸ per ml ಅಂತಿದೆ. ಇಲ್ಲಿ 10 × 10⁸ 8, 10 × 10⁸
ಅಂದರೆ 10 ಪಟ್ಟು ಜಾಸ್ತಿ ಇದೆ. ಓಕೆ. ಸೊ ಇದು ಭಾಳ ಇಂಪಾರ್ಟೆಂಟು. ರೈತರು ಇದನ್ನು ಗಮನಿಸಬೇಕು. ನಾವೆಲ್ಲರೂ ಯಾವುದೋ ಸಾಯಿಲ್ ಕೇರ್ ಅಥವಾ ಕಂಜಾರ್ಜಿ ಅಂತೇಳಿ ಏನು ಬಳಕೆ ಮಾಡ್ತಾ ಇದ್ದಾರೆ, ಅದು ನೀರು ಥರ ಇರುತ್ತೆ, ಅದರಲ್ಲಿ ಏನಿದೆಯೋ ಏನೋ ಯಾರಿಗೆ ಗೊತ್ತು, ಇದನ್ನು ದೃಢೀಕರಿಸಿರಬೇಕು. ಇದು ಭಾಳ ಮುಖ್ಯ ಆಗುತ್ತೆ. ಸಾಯಿಲ್ ಕೇರ್ 1 ಅಂತೇಳಿ ಇದು 2 ಇದು, ಆಮೇಲೆ ಇದು ಕ್ರಾಪ್ ಸ್ಪೆಸಿಫಿಕ್ ಅಂತಂದರೆ ಬೆಳೆವಾರು ಕೂಡ ಇದೆ, ಆಮೇಲೆ ಇದು ಬೂಸ್ಟರ್ ಅಂತ. ನೋಡಿ ಇದು ಸಾಯಿಲ್ ಕೇರ್ 1 ಏನು ಅಂತಂದರೆ ಈ ಕೆಲವು ನಾನು ಆಗಲೇ ಹೇಳಿದೆ, ರೈಸೋಬಿಯಮ್ಮು ಮತ್ತು PSB KMB ಎಲ್ಲ ಮಿಕ್ಸ್ ಮಾಡೋಂಗಿಲ್ಲ. ಸೊ ಮೊದಲನೇ ಇದರಲ್ಲಿ ರೈಸೋಬಿಯಮ್ ಅಜೋಸ್ಪೆರಿಲಮ್ ಇರುತ್ತೆ, ಫಸ್ಟ್ ಅದನ್ನು ಬಳಕೆ ಮಾಡಬೇಕಾಗತ್ತೆ, 1ನಲ್ಲಿರುತ್ತೆ ಅದು. ಸೊ ಆಮೇಲೆ ಅದಾದಮೇಲೆ ಇದು ಬಿಡಬೇಕು, ಇಲ್ಲ ಅಂತಂದರೆ ಕೆಲಸ ಮಾಡಲ್ಲ. ಇದಾದಮೇಲೆ ಒಂದು ವಾರಕ್ಕೆ ಅದು ಕೂಡ ಡ್ರಿಪ್ಪಲ್ಲಿ ಅಥವಾ ಡ್ರಂಚು ಗಿಡಕ್ಕೆ ಹಾಕಬೇಕು. ಇದು ಸ್ಪ್ರೇ ಮಾಡುವಂಥದ್ದಲ್ಲ, ಸಿಂಪರಣೆ ಮಾಡುವಂಥದ್ದಲ್ಲ, ಮಣ್ಣಿಗೆ ಸೇರಿಸಬೇಕು. ನೀವು ಮಣ್ಣಿಗೆ ಡ್ರಿಪ್ ಮುಖಾಂತರ ಆದ್ರೂ ಸೇರಿಸಿ ಅಥವಾ ಜಗ್ಗಲ್ಲಿ ಮಿಕ್ಸ್ ಮಾಡಿಕೊಂಡು ಹಾಕ್ತಾರೆ. ಇದು 1 ಕ್ಯಾನ್ ಬಂದು 200 ಲೀಟ್ರ್ ನೀರಿಗೆ ನಾವು ಶಿಫಾರಸು ಮಾಡಿದ್ದೀವಿ. 200 ಲೀಟ್ರ್ ಡ್ರಮ್ ಇರುತ್ತಲ್ಲ ರೈತರ ಹತ್ರ, ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ತಾರೆ. ಅದಾದಮೇಲೆ ಮತ್ತೆ ಬೂಸ್ಟರು, ಇದರಲ್ಲಿ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇರುತ್ತೆ. ಇದರಲ್ಲಿ ರೈಸೋಬಿಯಮ್ ಅಜೋಸ್ಪೆರಿಲಮ್ ಇದ್ದರೆ ಇದರಲ್ಲಿ ನಿಮಗೆ ಇದು ಫಾಸ್ಫರಸ್ ಮೊಬಿಲೈಸಿಂಗು, ಇದು ಪೊಟ್ಯಾಶ್. ಸೊ ಈ ಥರ 3 ಹಂತಗಳಲ್ಲಿ 3 ಬಿಡಬೇಕು ರೈತರು. ಒಂದನ್ನು ಬಿಟ್ಟರೆ ರಿಸಲ್ಟ್ ಬರೋದಿಲ್ಲ. ಸೊ 3 ಬಿಡಬೇಕಾಗುತ್ತೆ, 1 ವಾರ ಅಥವಾ 10 ದಿವಸ ಗ್ಯಾಪಲ್ಲಿ. ಇದು ನೋಡಿ, ಇನ್ನೊಂದು ಹೇಳ್ತೀನಿ, ಇದು ಖಂಡಿತವಾಗಲೂ ಕಡಿಮೆ. ಇವತ್ತು ರಸಗೊಬ್ಬರಗಳ ಬೆಳೆ ಗಗನಕ್ಕೇರಿದೆ, ಅದು ಭಾಳ ಮುಖ್ಯ ಅಲ್ಲ ನನಗೆ. ಅದಕ್ಕಿಂತ ಭಾಳ ಮುಖ್ಯ, ನೀವು ಕಂಟಿನ್ಯೂಸ್ ಆಗಿ ರಸಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಏನು ಈ ಸೂಕ್ಷ್ಮಾಣು ಜೀವಿಗಳಿರ್ತವೆ, ಅದರಲ್ಲೂ ಕೂಡ ಇದ್ದಾವೆ, ಅದನ್ನೆಲ್ಲ ನಾವು ಸಾಯಿಸ್ತಾ ಇದ್ದೀವಿ, ಮತ್ತು ವಿಷಯುಕ್ತ ಆಗ್ತಾ ಇದೆ ಅದು. ಸೊ ನೀವು ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಇದೇ ಥರ ನಾವು ರಸಗೊಬ್ಬರಗಳನ್ನು ಕಂಟಿನ್ಯೂಸ್ ಆಗಿ ಬಳಕೆ ಮಾಡಿದ್ದೇ ಆದರೆ ಭೂಮಿ ಬರಡಾಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಸೊ ಈಗಲೇ ಎಚ್ಚೆತ್ಕೋಬೇಕಾಗಿದೆ ರೈತರು, ಅದನ್ನು ಕಡಿಮೆ ಮಾಡ್ತಾ ಕ್ರಮೇಣ ಇದನ್ನು ಜಾಸ್ತಿ ಮಾಡಬೇಕು ನೀವು. ಸೊ ಆಗ ಖಂಡಿತವಾಗ್ಲೂ ಒಳ್ಳೆ. ಇದೇನಪ್ಪ ಏನೋ 5 ಲೀಟ್ರ್ ಬಿಟ್ಟರೆ ಅಷ್ಟು ಇಳುವರಿ ಬರುತ್ತಾ ಹಾಗೆ ಅಂತೇಳಿ, ಹೌದು, ಆ ಒಂದು ಮೈಂಡಲ್ಲಿ ರಾಂಗ್ ಅದು ಆ್ಯಕ್ಚುಲಿ. ಇದು ಬಿಡಬೇಕು, ಕ್ರಮೇಣ ಕಡಿಮೆ ಮಾಡಬೇಕು, ಮತ್ತು ನಿಲ್ಲು ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಸಾವಯವ ಕೃಷಿಯಲ್ಲಿ ನಿಮ್ಮ ಹತ್ರ ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರ ಇತ್ತು ಅಂತಂದರೆ ಅದೊಂದೇ ಸಾಕು. ಕೊಟ್ಟಿಗೆ ಗೊಬ್ಬರ ಹಾಕಿ ಅದ್ರ ಜೊತೆಗೆ ಕ್ಯಾನ್ ಬಿಟ್ಟರೆ ಸಾಕು. ಕೊಟ್ಟಿಗೆ ಗೊಬ್ಬರಗಳು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ರಸಗೊಬ್ಬರಗಳನ್ನು ಸ್ವಲ್ಪ ಮಟ್ಟಿಗೆ ಬಳಕೆ ಮಾಡಿ. ಹಾಗಂತ ಕೊಟ್ಟಿಗೆ ಗೊಬ್ಬರ ನಾವು ಬಳಕೆ ಮಾಡಲೇಬಾರ್ದು ಅನ್ನೋದೆಲ್ಲ, ಅದನ್ನು ಹಾಕಲೇಬೇಕು. ನಮ್ದು ಏನಾಗಿದೆ ಅಂತಂದರೆ ಕೊಟ್ಟಿಗೆ ಗೊಬ್ಬರಗಳು, ರಸಗೊಬ್ಬರಗಳು, ಉಪ್ಪಿನಕಾಯಿ, ಆ್ಯಕ್ಚುಲಿ ಅವು ಮೇಯ್ನ್ ಅವು ಹಾಕಬೇಕು, ಯಾವುದು ಕೊಟ್ಟಿಗೆ ಗೊಬ್ಬರ. ಅದು ಇವತ್ತು ಉಪ್ಪಿನಕಾಯಿ ಥರ ಇಷ್ಟ ಆಗ್ತಾ ಇದ್ದಾರೆ, ಅದಲ್ಲ ಅದು ಆ್ಯಕ್ಚುಲಿ. ಕೊಟ್ಟಿಗೆ ಗೊಬ್ಬರ ನಂಬರ್ 1, ನಂಬರ್ 2 ಸ್ವಲ್ಪ ರಸಗೊಬ್ಬರಗಳು, ಆಮೇಲೆ ಇದು ಹಾಕಬೇಕು. ಇದು ಹಾಕಿಲ್ಲ ಅಂತಂದಾಗ ನೀವು ಕೊಟ್ಟಿಗೆ ಗೊಬ್ಬರ ಎಷ್ಟೇ ಕೊಡಿ, ಇದು ರಸಗೊಬ್ಬರ ಎಷ್ಟೇ ಕೊಡಿ, ಮಣ್ಣಿನ ಫಲವತ್ತತೆ ಸುಧಾರಣೆ ಆಗೋದಿಲ್ಲ. ಇದು ಬಂದು ನಾವು ಆ ಸಾಯಿಲ್ ಕೇರ್ 1 ಮತ್ತು 2 ಅಂತಿದೆಯಲ್ಲ, ಇದನ್ನು ನಾವು ಏನೋ ಫಸ್ಟ್ ಇದರಲ್ಲಿ ನಾವು ಆಟೋಕ್ಲೇವ್ ಅಂತಿದೆ ನೋಡಿ, ಇದು ಭಾಳ ಇಂಪಾರ್ಟೆಂಟ್. ಇದು ಈ ಆಟೋಕ್ಲೇವಲ್ಲಿ ಕಾಯಿಸ್ತೀವಿ. ಅದು ಈ ಬೆಲ್ಲ ಮತ್ತು ನಾವು ಕೆಲವೆಲ್ಲ ಮೀಡಿಯಾ ಅಂತಿದೆ ಗ್ರೋತ್ ಇದು. ಸೊ ಇದನ್ನೆಲ್ಲ ನಾವು ಇದರಲ್ಲಿ ಕಾಯಿಸಿಬಿಟ್ಟು ಇದು ನೋಡಿ ಇದರಲ್ಲೆಲ್ಲ ಈಗ ಪ್ರೋಸೆಸ್ ಇವತ್ತಿಲ್ಲದೆ ಇರೋದ್ರಿಂದ ಇದು ಈ ಥರ ನಾವು ಹೀಟ್ ಮಾಡಿಕೊಂಡು ಆಮೇಲೆ ಕೂಲ್ ಆದಮೇಲೆ ಇದಕ್ಕೆ ಸುರಿದು ನಾವು ಅದನ್ನು 1, 2 ಅಂತ ಹೇಳ್ಬಿಟ್ಟು ನಾನು ಆಗಲೇ ತೋರಿಸಿದ್ನಲ್ಲ, ಇದು 1, ಇದು 2 ಇದು. ಸೊ ಅದನ್ನು ಫಿಲ್ ಮಾಡ್ಕೊತೀವಿ. ಸೊ ಪ್ರೋಸೆಸ್ ಇದು ಭಾಳ ಹಾರ್ಟ್ ಇದ್ದಂಗೆ ಇದು ಆಟೋಕ್ಲೇವ್ ಇದು. ನಾನು MSc ಕೃಷಿ ಪದವೀಧರ. ನಾವು GKVKನಲ್ಲೇ ಬೆಂಗಳೂರಲ್ಲಿ ಓದಿದ್ದು ನಾನು. ನನ್ನ ಹೆಸರು ಡಾಕ್ಟರ್ ವೆಂಕಟರಮಣ ಅಂತ ಆಗಲೇ ಹೇಳಿದ್ನಲ್ಲ. ಸೊ ಅದು ಓದಿತ್ತು ನೋಡಿ. ಇದು ಇನ್ನೊಂದು ಭಾಳ ಇಂಪಾರ್ಟೆಂಟ್. ಇದಕ್ಕೆ ಆ್ಯಕ್ಚುಲಿ ಹಾರ್ಟ್ ಇದ್ದಂಗೆ ಇದು. ಇಲ್ಲಿ ಕಂಟಾಮಿನೇಷನ್ ಏನೂ ಇರಲ್ಲ. ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಾವು ಏನು ಪ್ರಿಪೇರ್ ಮಾಡ್ತೀವಿ ಅಲ್ಲಿ ಕಂಟಾಮಿನೇಷನ್, ನಾವೇನು ಹೊರಗಡೆ ಗಾಳಿ ಎಕ್ಸ್ಪೋಸ್ ಆಯಿತು ಅಂತಂದರೆ ಕೆಟ್ಟೋಗುತ್ತೆ. ಸೊ ಅದು ಯೂಸ್ ಆಗಲ್ಲ ಅದು. ಸೊ ಇದು ಆಟೋಕ್ಲೇವ್ ಅಂತ ಇಲ್ಲಿದೆ ನೋಡಿ, ಲ್ಯಾಮಿನಾರ್ ಏರ್ ಫ್ಲೋ ಚಾಂಬರ್ ಅಂತೇಳಿ. ಸೊ ಇದರಲ್ಲಿ ನಾವು ಓಪನ್ ಮಾಡ್ಬೋದು ನೋಡಿ. ಇದು ಸಾಯಿಲ್ ಕೇರ್ 1 ಇದು. ಸೊ ಇದು 1 ನಾವು ಕಲ್ಚರ್ಸ್ ಎಲ್ಲನೂ ಇದರಲ್ಲಿ ಇದು ಮಾಡಿಬಿಟ್ಟು
ತಿಕ್ಕಾಗಿದೆ ಅನ್ಸುತ್ತಲ್ಲ ಸರ್? ಅದು ತಿಕ್ಕಾಗಿದೆ, ಮೀಡಿಯಾ ಹಾಕಿದ್ದೀವಲ್ಲ ಹಂಗಾಗಿ ತಿಕ್ಕಾಗಿದೆ. ಸೊ ಇದನ್ನು ನಾವು ಆಮೇಲೆ ನೆಕ್ಸ್ಟು ಇದಕ್ಕೆ ಮತ್ತೆ ಆಟೋಕ್ಲೇವ್ ಮಾಡಿಕೊಂಡು ಆಮೇಲೆ 5 ಲೀಟ್ರ್ ಕ್ಯಾನ್ಗೆ ಮಾಡ್ಕೊತೀವಿ. ಸೊ ಸದ್ಯಕ್ಕೆ ನಾವು ಸ್ವಲ್ಪನೇ ಹಾಕಿ ಇನಿಷಿಯಲ್, ಆಮೇಲೆ ನಾವು ಮಲ್ಟಿಪ್ಲೈ ಮಾಡ್ತೀವಿ ನೋಡಿ. ಈ ಥರ ಡ್ರಮ್ಮಲ್ಲಿ ನಾವು ಸ್ಟೋರ್ ಮಾಡಿಕೊಂಡು ಆಮೇಲೆ ಹಾಕ್ತೀವಿ. ಸೊ ನಮ್ಮ ಬ್ರ್ಯಾಂಡ್ ಬಂದು ಕಲ್ಚರ್ನ ನೀವು ಈ ರೀತಿ ರೆಡಿ ಮಾಡ್ಕೊಳ್ತೀರಾ? ಹೌದು 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 ಹೌದು. ಆಮೇಲೆ ಅದಕ್ಕೆ ಹಾಕಿ ಅದನ್ನ ಇವರು ಡೆವಲಪ್ ಮಾಡ್ಕೊಂಡು 5 ಲೀಟರ್ ಕ್ಯಾನ್ಗೆ ಫಸ್ಟ್ ಬಲ್ಕ್ ಮಾಡ್ತೀವಿ. 50 ಲೀಟ್ರ್ ಈ ಥರ ಇದು ಸ್ಟೋರ್ ಮಾಡಿ ಇದರಲ್ಲಿ ಇಟ್ಟಿದ್ದೀವಿ. ಇದು ರೆಡಿ ಟು ಯೂಸ್ ಈಗ. ಸೊ ಇದು ಬಿಗಿನಿಂಗ್. ಇದು ಇದಕ್ಕಿಂತ ಹಿಂದೆ ನಾವು ಮಣ್ಣಿಂದ ತೆಗೆದಿರ್ತೀವಿ, ಅದು ಹಂಗೆ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ. ನಾವು ಜರಡಿ ಮಾಡಿ ಸಿವಿಂಗ್ ಅಂತ ಕರಿತೀವಿ. ನಾವು ಮಣ್ಣೆಲ್ಲ ಅದೇ ಮಣ್ಣಿನಲ್ಲಿರೋದೇ ಇದರಲ್ಲಿರೋದು. ಈಗ ನಾವೇನು ಹೊರಗಡೆಯಿಂದ ಏನು ತಂದು ಹಾಕಿರಲ್ಲ, ನಮ್ಮ ಮಣ್ಣಲ್ಲಿರೋ ಸೂಕ್ಷ್ಮಾಣು ಜೀವಿಗಳನ್ನೇ ನಾವು ಸಾಯಿಸಿರೋದ್ರಿಂದ ನಾವು ಮತ್ತೆ ರೀಚಾರ್ಜ್ ಮಾಡಬೇಕಾಗಿದೆ. ಅದಕ್ಕೆ ಇದು ಬಹಳ ಇಂಪಾರ್ಟೆಂಟ್. ಬಯೋ ಫರ್ಟಿಲೈಸರ್ ಕನ್ಸಾರ್ಜಿಯಾ ಅಂದ್ರೆ ಈಗ ಮಣ್ಣಲ್ಲಿ ಇರೋದನ್ನು ತಗೊಂಡ್ ಬಂದ್ರಿ ಅಂದ್ರಲ್ಲ, ಏನ್ ತಗೊಂಡ್ ಬಂದ್ರಿ? ಮಣ್ಣಲ್ಲಿ ಏನು ತೊಗೊಂಡು ಬರ್ತೀವಿ ಅಂತಂದರೆ ನೋಡಿ, ಅದು ಒಂದು ದೊಡ್ಡ ಪ್ರೊಸೆಸ್ಸು. ನಾವು ಜರಡಿ ಹಿಡಿತೀವಿ, ಸಾಯಿಲ್, ಅವು ಕಣ್ಣಿಗೆ ಕಾಣಿಸೋದಿಲ್ಲ. ಅದನ್ನು ನಾವು ಮೀಡಿಯಾ ಅಂತ ಮಾಡ್ತೀವಿ. ಮೀಡಿಯಾ, ಅದಕ್ಕೂ ಆಹಾರ ಬೇಕಲ್ಲ, ಸೂಕ್ಷ್ಮಾಣು ಜೀವಿಗಳು ಬೆಳೀಬೇಕಲ್ಲ. ಆ ಥರ ನೋಡಿ, ಆ ಪ್ಲೇಟ್ ಇದೆ ನೋಡಿ, ಆ ಪ್ಲೇಟಲ್ಲಿ ಬೆಳೆಸ್ಕೊಂಡು ನಾವು ಆಮೇಲೆ ಅದನ್ನು ನಾವು ಸ್ಟ್ರೀಕಲ್ಲಿ ಇದಕ್ಕೆ ಹಾಕಿ ಆಮೇಲೆ ಇದನ್ನು ನಾವು ಇನ್ಕ್ಯುಬೇಷನ್ ಮಾಡಿಕೊಂಡು ಅದನ್ನು ಆಮೇಲೆ ಆ ಕಡೆ ಟ್ರಾನ್ಸ್ಫರ್ ಮಾಡ್ತೀವಿ. ಮಣ್ಣಲ್ಲಿರ್ತಕ್ಕಂಥ ರೈಸೋಬಿಯಮ್ ಆಯಿತು, ಅಜಿಟೋಬ್ಯಾಕ್ಟರ್ ಆಯಿತು, ಅವು ಮಣ್ಣಲ್ಲೇ ಇರೋದವು. ಅಲ್ಲಿಂದಾನೇ ನಾವು ತೆಗಿಬೇಕು, ಮತ್ತು ಅಲ್ಲಿಂದ ನಾವು ಮಲ್ಟಿಪ್ಲೈ ಮಾಡಿ ಭೂಮಿಗೆ ಹಾಕ್ತಾ ಇದ್ದೀವಿ ಅಷ್ಟೇ. ಮಣ್ಣಲ್ಲಿ ಇಲ್ಲ. ಈಗ ಕೆಲವು ರೈತರು ಏನು ರಸಗೊಬ್ಬರಗಳು ಹಾಕಿ 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 ಅವು ಹೋಗ್ಬಿಟ್ಟವೆ. ಅವು ಬೇಕು, ಅವಿದ್ರೇನೆ ಬೇರಿನ ಬೆಳವಣಿಗೆ ಆಗೋದು. ಏನು ಕೆಲಸ ಮಾಡುತ್ತೆ ಸರ್ ಇದು ಅಜಿಟೋಬ್ಯಾಕ್ಟರ್, ಅಜೋಸ್ಪೆರಿಲಮ್ಮು, ಮತ್ತೆ ಇದು ರೈಸೋಬಿಯಮ್ಮು, ಪೊಟ್ಯಾಶ್ ಸಾಲ್ಯುಬಲ್? ನೋಡಿ, ಈಗ ಭೂಮಿಗೆ 16 ಪೋಷಕಾಂಶಗಳು ಬೇಕಾಗುತ್ತೆ. 16 ಪೋಷಕಾಂಶಗಳಲ್ಲಿ ಸಾರಜನಕ, ರಂಜಕ, ಪೊಟ್ಯಾಶು, ಹಾಗೆ ಮತ್ತು ನಿಮಗೆ ಗಂಧಕ, ಕ್ಯಾಲ್ಸಿಯಮ್ಮು ಮತ್ತು ಮೆಗ್ನೀಷಿಯಮ್ಮು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸು, ಜಿಂಕು, ಬೋರಾನು ಇವೆಲ್ಲ ಕೂಡ ಬೇಕಾಗುತ್ತೆ. ಸೊ ಈ ಮೈಕ್ರೋ ಆರ್ಗ್ಯಾನಿಸಮ್ಸು ನಿಮಗೆ ಭಾಳ ಎಲ್ಲ 16 ಪೋಷಕಾಂಶಗಳು ಇದ್ರೇ ಬೆಳೆಯ ಬೆಳವಣಿಗೆ ಆಗುವ. ನೋಡಿ, ಇದು ನಮ್ಮ ಲ್ಯಾಬ್ ಸೆಟಪ್. ಇದು ನೋಡಿ, ಇದು ಕೂಡ ಈ ಪ್ರಾಡಕ್ಟ್ಸ್ ಏನಿದ್ದಾವೆ ಇಲ್ಲಿ ತೂಕ ಮಾಡುವಂಥದ್ದು. ಎಷ್ಟು ಬೇಕಷ್ಟು ಮಾಡಿಕೊಂಡು ಅದನ್ನು ಆಮೇಲೆ ನಾವು ಅಲ್ಲಿ ಆ ಲೆವೆಲ್ಗೆ ಹೋಗಬೇಕು. ಆದರೆ ಬೆಳವಣಿಗೆ ಗ್ರೋತ್ ಮೇಲೆ ಮಾಡಬೇಕಾಗುತ್ತಲ್ಲ. ರೈತ ಬಾಂಧವರೇ, ಲ್ಯಾಬ್ ಟೆಸ್ಟಿಂಗ್ ಅಂದ್ರೆ ಇದಪ್ಪ. ಕನ್ಸೋರ್ಷಿಯಾನ ಹೇಗೆ ರೆಡಿ ಮಾಡ್ತೀವಿ ಅನ್ನೋದನ್ನು ಕೂಡ ಇಲ್ಲಿ ತೋರಿಸಿದ್ರು. ಹಾಗೆ ಇದನ್ನ ರೆಡಿ ಮಾಡಿದ ನಂತರ ಬೆಳೆಗಳು ಇದನ್ನ ಯಾವ ರೀತಿಗೆ ಅಬ್ಸರ್ವ್ ಮಾಡಿಕೊಂಡು ಉತ್ತಮ ಇಳುವರಿಯನ್ನ ಕೊಡುತ್ತೆ, ಅದನ್ನ ಇವರೇ ಸ್ವತಃ ಟೆಸ್ಟ್ ಮಾಡಿ ರೈತರಿಗೆ ಕೊಡ್ಬೇಕಲ್ವಾ. ಸೊ ಅದಕ್ಕಾಗಿ ಕೂಡ ಒಂದಷ್ಟು ಬೆಳೆಗಳ ಮೇಲೆ ಇವರು ಅದನ್ನ ಪ್ರಯೋಗ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನೆಲ್ಲ ಬೆಳೆಗಳ ಮೇಲೆ ಇವರು ಪ್ರಯೋಗ ಮಾಡಿದ್ದಾರೆ ಅನ್ನೋದನ್ನ ಸರ್ ಇಂದಾನೆ ಕೇಳ್ತಾ ಹೋಗೋಣ. ಸರ್, ನೀವೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ. ಈ ಭಾಗದಲ್ಲಿ ತರಕಾರಿ ಬೆಳೆಗಳು ಜಾಸ್ತಿ ಬೆಳೀತಾರೆ. ಸೊ ನಾವಿಲ್ಲಿ ನೋಡಿ, ಇದು ಮೆಂತ್ಯ. ಇದು ಆಕ್ಚುಲಿ ಇದಕ್ಕಷ್ಟೇ ನಾವು ರಸಗೊಬ್ಬರನ್ನು ತೋರಿಸೇ ಇಲ್ಲ. ಸೊ ಹಾಗಾಗಿ ಇದು ಮೆಂತ್ಯ ಬೆಳೆಗೆ ಹಾಕಿದ್ದೀವಿ. ಈ ಕಡೆ ಇದು ಅಲಸಂದೆ ಜಾತಿ ಖಾರಾಮಣಿ ಅಂತ ನಾವು ಕರಿತೀವಿ ಇಲ್ಲಿ. ಸೊ ಇದು ಕೂಡ ಒಂದು ಬೆಳೆ, ಇದಕ್ಕೂ ಅಪ್ಲೈ ಮಾಡಿದ್ದೀವಿ. ಸೊ ಇದು ಟೊಮ್ಯಾಟೊ. ಇದು ಏನು ಕೆಮಿಕಲ್ ರಸಗೊಬ್ಬರ ಅನ್ನೋದು ನಾವು ತೋರಿಸೇ ಇಲ್ಲ. ಏನು ಇದಕ್ಕೆ ಸಿಂಪರಣೆ ಕೂಡ ಮಾಡಿಲ್ಲ ನಾನು. ನಾವು ಇದುವರೆಗೆ ಏನು ನೋಡಿ, ಯಾವ್ದಾದ್ರು ಕೀಟ ಕೂಡ ಇಲ್ಲ. ಇದು ಮುಗಿದೋಗಿದೆ. ಟೊಮ್ಯಾಟೊ ಆಲ್ರೆಡಿ ನಾವು ಬಳಕೆ ಮಾಡಿದೀವಿ. ಟೊಮ್ಯಾಟೊಗೂ ಕೂಡ ಹಾರ್ವೆಸ್ಟ್ ಆಗಿ ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ಮೂಲಂಗಿ, ಆ ಕಡೆ ಸೊಪ್ಪು ಇದೆ. ಆ ಕ್ಯಾರೆಟ್ ಇದೆ ನೋಡಿ, ಅದು ಕ್ಯಾರೆಟ್. ಅದು ಸೊ ನೀವು ಎಲ್ಲಾ ಬೆಳೆಗೂ ನಾವಿಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀವಿ. ಅದು ಸೊಪ್ಪು, ಅದು ಅಮರಾಂತಸ ದಂಟದು, ಅದು ಮುಗಿದೋಗಿದೆ, ಬೀಜಕ್ಕೆ ಬಿಟ್ಟಿದ್ದೀರಿ. ಸೊ ಇದು ಬಂದು ಚಿಲ್ಲಿ ಮೆಣಸಿನಕಾಯಿ. ಇದಕ್ಕೂ ಅಷ್ಟೇ ನೋಡಿ, ಏನು ಅಂತ ಕಾಯಿಲೆ ಕೂಡ ಇಲ್ಲ. ಚಿಲ್ಲಿಗೆ ಅತಿ ಹೆಚ್ಚಾಗಿ ಮುಟುರು ರೋಗ ಅಂತ ಹೇಳ್ತಾರೆ. ನೋಡಿ ಮೇಡಮ್, ಇದ್ರಲ್ಲಿ ಏನಾದ್ರು ಇದೆಯಾ ಮೇಡಮ್? ಈಗ ಯಾವ ಸಮಸ್ಯೆ ಇಲ್ಲ ಇಲ್ಲಿ ಕಡಿಮೆನೇ ಇದೆ. ಸ್ಪ್ರೇ ಕೂಡ ಮಾಡಿಲ್ಲ ನಾವು ಇದಕ್ಕೆ. ನಾವು ಈ ಕ್ಯಾನಲ್ಲಿ ಒಂದು 2 ಸಲ ಹಾಕಿರ್ಬೋದು ಅಷ್ಟೇ, 2 ಸಲ ಹಾಕಿ ಕ್ಯಾನು. ಸೊ ಬದನೆ ಕೂಡ ಇದು ಮೈಸೂರು, ನೀವು ವಾಂಗಿಬಾತಿಗೆ ಯೂಸ್ ಮಾಡ್ತೀರಿ ನೋಡಿ, ಮೈಸೂರು ಲಾಂಗ್ ಗ್ರೀನ್ ಅಂತ ಎಲ್ಲ ಮುಗಿತಾ ಇದೆ. ಬೆಳೆ ಆಲ್ರೆಡಿ ಮುಗಿದಿದೆ. ಹಾಕಿ ಆಲ್ರೆಡಿ ಇದು ಹಾಕಿ ನಾವು ಒಂದು 4 ತಿಂಗಳಾಗಿದೆ. ಸೊ ಹಾಗಾಗಿ ಎಲ್ಲ ಬೆಳೆಗಳಿಗೂ ಇಲ್ಲಿ ಟೆಸ್ಟ್ ಮಾಡಿ ನಾವು ಕೊಡೋದು.
ನೋಡಿದ್ರಲ್ಲ ರೈತ ಬಾಂಧವರು, ಇವರು ಯಾವ ರೀತಿಯಾಗಿ ಪ್ರಾಡಕ್ಟ್ ನ ಉತ್ಪಾದನೆಯನ್ನ ಮಾಡ್ತಾರೆ ಮತ್ತೆ ಅದನ್ನ ಬೆಳೆಗಳ ಮೇಲೆ ಹೇಗೆ ಪ್ರಯೋಗವನ್ನ ಮಾಡಿ ರೈತರಿಗೆ ಕೊಡ್ತಾರೆ ಅನ್ನೋದನ್ನ ನೋಡಿದ್ರಿ. ಈಗ ರೈತರ ತೋಟಕ್ಕೆ ಹೋಗೋಣ. ಅವರ ಕೈಗೆ ಇಳುವರಿಯ ಪ್ರಮಾಣ ಯಾವ ರೀತಿಯಾಗಿ ಸಿಗ್ತಾ ಇದೆ, ಬೆಳೆಗಳು ಹೇಗಿದೆ ಅನ್ನೋದನ್ನ ರೈತರ ಬಾಯಿಂದ ಕೇಳೋಣ. ಬನ್ನಿ, ಈಗ ನಾವು ತೋಟಕ್ಕೆ ಹೋಗೋಣ.